ಸಿಟಿ ರವಿ ಭದ್ರಕೋಟೆಯ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಅವರಿಗೆ ಮುಜುಗರ ಆಯಿತು. ಬಿಜೆಪಿ ಕಾರ್ಯಕರ್ತರ ಎರಡು ಬಣಗಳು ಯಡಿಯೂರಪ್ಪ ಎದುರೇ ಪರ ವಿರೋಧ ಧಿಕ್ಕಾರ ಕೂಗಿದ್ರು. ಬೇಸತ್ತ ಯಡಿಯೂರಪ್ಪ ಪ್ರಚಾರ ಬಿಟ್ಟು ವಾಪಸ್ ಹೋದ್ರು. ಅಷ್ಟಕ್ಕೂ ಅಲ್ಲಿ ಏನಾಯ್ತು ತೋರಿಸ್ತೀವಿ ನೋಡಿ. ಯಡಿಯೂರಪ್ಪ ಕಾರಿಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು. ಯಡಿಯೂರಪ್ಪ ಕಾರನ್ನ ರಸ್ತೆಯಲ್ಲೇ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಪಡೆ. ಸಿಟಿ ರವಿ ಮಾತಿಗೂ ಕ್ಯಾರೆ ಅನ್ನಲಿಲ್ಲ. ಪೊಲೀಸರು ಬಂದು ತಮ್ಮಯ್ಯ ಸುಮ್ನಿರಪ್ಪ ಅಂದ್ರೂ ಸುಮ್ನಿರ್ಲಿಲ್ಲ. ಬಿಜೆಪಿ ಕಾರ್ಯಕರ್ತರ ಎರಡು ಗುಂಪುಗಳ ಕೂಗಾಟ, ಹಾರಾಟ, ಚೀರಾಟ, ಕಿರುಚಾಟಕ್ಕೆ ಬೇಸತ್ತು ಹೋದ ಯಡಿಯೂರಪ್ಪ ಮೂಡಿಗೆರೆಯ ವಿಜಯ ಸಂಕಲ್ಪ ಯಾತ್ರೆಯನ್ನೇ ನಡೆಸದೆ ಅರ್ಧಕ್ಕೆ ವಾಪಸ್ ಹೋದರು. ಇದಕ್ಕೆಲ್ಲ ಕಾರಣ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ಮುಖಂಡ ರತನ್ ಟಿ. ಹೇಳಿ ಕೇಳಿ ಎಂಪಿ ಕುಮಾರಸ್ವಾಮಿ ಯಡಿಯೂರಪ್ಪ ಅವರ ಮಾನಸ ಪುತ್ರ. ಹಾಗಾಗಿ ಯಡಿಯೂರಪ್ಪ ಎಂಪಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಬಂದಾಗಲೇ ಯಡಿಯೂರಪ್ಪ ಅವರಿಗೆ ಮುಜುಗರ ಸೃಷ್ಟಿಸಿದ್ರು, ಹೈ ಡ್ರಾಮಾ ಮಾಡಿದ್ರು. ಎಂಪಿ ಕುಮಾರಸ್ವಾಮಿ ಹಠಾವೋ ಬಿಜೆಪಿ ಬಚಾವೋ ಅಂತ ರತನ್ ಬಣ ಪ್ರತಿಭಟನೆ ಮಾಡಿದ್ರು. ಇದಕ್ಕೂ ಮುನ್ನ ರತನ್ ನೇತೃತ್ವದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕುಮಾರಸ್ವಾಮಿ ವಿರುದ್ಧ ಪ್ರತ್ಯೇಕ ಸಭೆಯನ್ನು ಮಾಡಿದ್ರು. ನಾವು ಎಂಎಲ್ಎ ಕ್ಯಾಂಡಿಡೇಟ್ ಅವರಿಗೆ ಕೊಡಬೇಡಿ ಅಂತ ಹೇಳಿದ್ರು. ಆದರೆ ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು, ಕೇಂದ್ರ ನಾಯಕರು ಅವರಿಗೆ ಕೊಡ್ತೀವಿ ಅಂತ ಕೊಟ್ಟರು. ಅಪ್ಪಟ ಭಾರತೀಯ ಜನತಾ ಪಾರ್ಟಿಯ ಏನು ಸಂಸ್ಕೃತಿ ಇರುವಂತ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಮತವನ್ನು ನೀಡಲಿಲ್ಲ. ಎಲ್ಲರೂ ಮನೆಯಲ್ಲೇ ಕೂತು ಓಟ್ ಹಾಕ್ತಾರೆ. ನಮಗೆ ಅವರ ತತ್ವ ಒಪ್ಪಲ್ಲ. ಅವರು ಸರಿಯಾದ ಅಭ್ಯರ್ಥಿ ಅಲ್ಲ ನಮ್ಮ ಪಾರ್ಟಿಗೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದವರೇ ನಿಮ್ಮ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ, ಯಾಕೆ ಅಂತ ಕೇಳಿದ್ರೆ ಶಾಸಕ ಎಂಪಿ ಕುಮಾರಸ್ವಾಮಿ ಕಣ್ಣೀರಿಟ್ರು. ನಾನು ದಲಿತ ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಗೋಳಾಡಿದ್ರು. ಒಬ್ರು ಎಸ್ಸಿ ಆದ್ರೆ ಈ ತರ ಮಾಡ್ತಾರೆ, ಸಭೆನೇ ಭಂಗಪಡಿಸಿ. ಎಷ್ಟು ಕಷ್ಟಪಟ್ಟು ನಾವೆಲ್ಲ ಮಾಡಿದ್ವಿ. ಎಲ್ಲ ಗೌಡ ಹುಡುಗರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಕೆಲವೊಂದು ಗುಂಪು ಮೊದಲಿನಂಗೆ ಉಳ್ಕೊಂಡ್ಬಂದು ದಬ್ಬಾಳಿಕೆ ಮಾಡಿದ್ದಾರೆ. ಅದು ಪಕ್ಷ ಅದು ಏನು ಹೇಳ್ತಾರೆ ನಾನು ಕೇಳ್ತೇನೆ, ನಾನಂತೂ ವಿರಮಿಸೋದಿಲ್ಲ. ಏನ್ ಸರ್, ನೀವು ಬಂದಾಗ್ಲೇ ಈ ತರ ಮೂಡಿಗೆರೆ ಬಿಜೆಪಿಯಲ್ಲಿ ಗಲಾಟೆ ಆಗ್ತಿದೆ ಅಂದ್ರೆ ಯಡಿಯೂರಪ್ಪ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಅದಿರಲಿ, ಅವೆಲ್ಲ ಎದುರಿಸೋಣ ರೀ. ಪಕ್ಷ ತೀರ್ಮಾನ ತಗೊಳುತ್ತೆ, ಸೂಕ್ತವಾದ ತೀರ್ಮಾನ ಪಕ್ಷ ತಗೊಳುತ್ತೆ. ಅದರಂತೆ ಇರಲಿ, ಸ್ವಾಭಾವಿಕ ಗೆಲ್ಲುವಂಥ ಪಕ್ಷದಲ್ಲಿ ಇರ್ತಾರೆ. ಅದನ್ನು ಯಾವ ರೀತಿ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡಿ. ಮೂಡಿಗೆರೆ ಕ್ಷೇತ್ರದಲ್ಲಿ ಹೈ ಡ್ರಾಮಾವೇ ನಡೀತಾ ಇದೆ. ಯಡಿಯೂರಪ್ಪ ಇದ್ರೆ ಮೂಡಿಗೆರೆ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಮಾನ ಹರಾಜ್ ಹಾಕಿದ್ದಾರೆ. ಇಷ್ಟು ದಿನ 4 ಗೋಡೆ ಮಧ್ಯೆ ನಡೀತಾ ಇದ್ದ ಜಗಳ ಬೀದಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.